ಎಲ್ಲ ವಿದ್ಯಾರ್ಥಿಗಳು ಎಡ್ಯುಕೇಟ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ ನ 7th ಪಾರ್ಟ್ ಅನ್ನು ಸ್ಟಡಿ ಮಾಡ್ತಾ ಇದ್ದೇವೆ. ಇದರೊಳಗೆ ನಾವು ಅಪ್ಲಿಕೇಶನ್ ಆಫ್ ಡೈಮೆನ್ಷನಲ್ ಈಕ್ವೇಷನ್ ಇದರೊಳಗೆ ಒಂದಾದ ಟು ಡೆಡ್ಯೂಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಇದನ್ನ ಸ್ಟಡಿ ಮಾಡ್ತಾ ಇದ್ದೇವೆ. ವಿಡಿಯೋದಲ್ಲಿ ಹೇಳ್ತಾ ಇರೋ ಪ್ರತಿಯೊಂದು ಕಂಟೆಂಟ್ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋವನ್ನ ಒಂದು ಸೆಕೆಂಡ್ಸ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನ ಪ್ರಾರಂಭಿಸೋಣ. ಮೊದಲೇದು ಟು ರಿಡ್ಯೂಸ್ ದ ಇಕ್ವೇಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ವಿಚ್ ಈಸ್ t is equal to 2 pi square root of L by G. ಸಿಂಪಲ್ ಪೆಂಡುಲಮ್ ಅಂತ ಅಂದರೆ ಒಂದು ಸ್ಟ್ಯಾಂಡ್ ಇರುತ್ತೆ, ಅದಕ್ಕೆ ಇಲ್ಲೊಂದು ರೀತಿ ಹ್ಯಾಂಡಲ್ ಇರುತ್ತೆ. ಆ ಹ್ಯಾಂಡಲಿಂದ ಕೆಳಗಡೆ ಒಂದು ಗುಂಡನ್ನು ಕೆಳಗಡೆ ಬಿಟ್ಟಿರ್ತಾರೆ. ಆ ಗುಂಡನ್ನು ಪೆಂಡುಲಮ್ ಬಾಬ್ ಅಂತ ಕರೀತಾರೆ. ಓಕೆ, ಹಾಗಿದ್ರೆ ಟೈಮ್ ಪೀರಿಯಡ್ ಆಫ್ ದ ಸಿಂಪಲ್ ಪೆಂಡುಲಮ್ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದ ಬಾಬ್. ಇದರ ಮಾಸ್ ಮೇಲೆ, ನಂತರ ಲೆಂತ್ ಆಫ್ ದ ಪೆಂಡುಲಮ್, ಈ ದಾರದಿಂದ ಲೆಂತ್ ಇದೆ, ಆ ಲೆಂತ್ ಮೇಲೆ, ನಂತರ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಜಿ ಮೇಲೆ ಡಿಪೆಂಡ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಏನಾಗುತ್ತೆ, ಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಮ್ ಎಲ್ ಆ್ಯಂಡ್ ಜಿ. ಈಗ ಇದೊಂದು ಈಕ್ವೇಷನ್ ಆಯಿತು, ಆದರೆ ಇದರೊಳಗೆ ಡೈಮೆನ್ಷನಲ್ ಈಕ್ವೇಷನ್ ಬರೀಬೇಕಂತಂದ್ರೆ ಎಮ್ಮಿಗೆ ಒಂದು ಪವರ್ ಇರಬೇಕು, ಎಲ್ಲಿಗೆ ಒಂದು ಪವರ್ ಇರಬೇಕು, ನಂತರ ಜಿ ಒಂದು ಪವರ್ ಇರಬೇಕು. ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲ, ಅದಕ್ಕೋಸ್ಕರ ಎಕ್ಸ್ ವೈ ಮತ್ತು ಝೆಡ್ ಅಂತ ತಗೊಳ್ತಾ ಇದ್ದೇವೆ. ಈಗ ಈ ಪ್ರಪೋರ್ಷನಾಲಿಟಿ ಸಿಂಬಾಲ್ ಅನ್ನು ತೆಗಿಬೇಕು ಅಂತ ಅಂದರೆ ನಾವು ಒಂದು ಕಾನ್ಸ್ಟೆಂಟ್ ಈಕ್ವಲ್ ಟು ಸಿಂಬಾಲ್ ಹಾಕಿ ಒಂದು ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡಿ ಎಮ್ ರೇಸ್ ಟು ಎಕ್ಸ್, ಎಲ್ ರೇಸ್ ಟು ವೈ, ಜಿ ರೇಸ್ ಟು ಝೆಡ್ ಅಂತ ಬರಿಬೇಕಾಗತ್ತೆ. ಹಾಗಿದ್ರೆ ಟೈಮ್ ಪೀರಿಯಡಿನ ಡೈಮೆನ್ಷನ್ ಯಾವ ರೀತಿ ಬರಿಬಹುದು, ಎಮ್ ರೇಸ್ ಟು 0, ಎಲ್ ರೇಸ್ ಟು 0, ಟಿ ರೇಸ್ ಟು 1 ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮಾಸಿಂದ ಏನಾಗುತ್ತೆ, ಎಮ್ ರೇಸ್ ಟು ಎಕ್ಸ್ ಅಂತ ಇದೆ, ಎಮ್ ರೇಸ್ ಟು ಎಕ್ಸ್, ಎಲ್ ರೇಸ್ ಟು 0 ಆ್ಯಂಡ್ ಟಿ ರೇಸ್ ಟು 0. ನಂತರ ಲೆಂತಿಂದ ಏನಾಗುತ್ತೆ, ಎಮ್ ರೇಸ್ ಟು 0, ಎಲ್ ರೇಸ್ ಟು ವೈ ಆ್ಯಂಡ್ ಟಿ ರೇಸ್ ಟು 0. ಜಿ ಅಂತ ಹೇಳಿದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಹಾಗಿದ್ರೆ ಅದರ ಡೈಮೆನ್ಷನ್ ಏನಾಗುತ್ತೆ, ಎಮ್ ರೇಸ್ ಟು 0, ಎಲ್ ರೇಸ್ ಟು 1, ಟಿ ರೇಸ್ ಟು -2 ರೇಸ್ ಟು ಝೆಡ್. ಹಾಗಿದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಏನಾಗುತ್ತೆ, ಎಮ್ ರೇಸ್ ಟು ಎಕ್ಸ್, ಎಲ್ ರೇಸ್ ಟು 0, ಟಿ ರೇಸ್ ಟು 0 ಇಂಟು ಎಮ್ ರೇಸ್ ಟು 0, ಎಲ್ ರೇಸ್ ಟು ವೈ, ಟಿ ರೇಸ್ ಟು 0 ಇಂಟು ಎಮ್ ರೇಸ್ ಟು 0, ಎಲ್ ರೇಸ್ ಟು ಝೆಡ್ ಆ್ಯಂಡ್ ಟಿ ರೇಸ್ ಟು -2z. ಈಗ ಇದರೊಳಗಿರೋ ಎಲ್ಲದನ್ನು ಕಂಬೈನ್ ಮಾಡಿ. ಎಮ್ ಏನಾಗುತ್ತೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ. ಹಾಗಿದ್ರೆ ಎಮ್ ರೇಸ್ ಟು ಎಕ್ಸ್. ಎಲ್ಲೇನಾಗುತ್ತೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ನಂತರ ಇಲ್ಲಿ ವೈ ಇದೆ, ಇಲ್ಲಿ ಝೆಡ್ ಇದೆ. ನಂತರ ಎಲ್ ರೇಸ್ ಟು ವೈ ಪ್ಲಸ್ ಝೆಡ್ ಆಗುತ್ತೆ. ನಂತರ ಟಿ ಏನಾಗುತ್ತೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ -2z ಇದೆ. ಹಾಗಿದ್ರೆ ಟಿ ರೇಸ್ ಟು -2z. ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎಮ್ ರೇಸ್ ಟು 0 ಇದೆ, ಎಲ್ ರೇಸ್ ಟು 0 ಇದೆ, ಮತ್ತು ಟಿ ರೇಸ್ ಟು 1 ಇದೆ. ಈಗ ಇದ್ರ ಪವರ್ಸನ್ನು, ಎಮ್ಮಿನ ಪವರ್ಸನ್ನು ಈಕ್ವೇಟ್ ಮಾಡಬೇಕು, ನಂತರ ಎಲ್ಲಿನ ಪವರ್ಸನ್ನು ಈಕ್ವೇಟ್ ಮಾಡಬೇಕು, ನಂತರ ಟಿ ದ ಪವರ್ಸನ್ನು ಈಕ್ವೇಟ್ ಮಾಡಬೇಕು. ಹಾಗಿದ್ರೆ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 0 ಆಗುತ್ತೆ, ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 0 ಆಗುತ್ತೆ, ನಂತರ -2z ಈಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 0, y is equal to -z and z is equal to -half. Therefore x is equal to 0, y is equal to half and z is equal to -half. ಅರ್ಥ ಆಗಿದೆ ಅನ್ಕೊಂಡಿದ್ದಾನೆ. ಈಗ ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಈ ಈಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಕೆ ಎಮ್ ರೇಸ್ ಟು 0, ಎಲ್ ರೇಸ್ ಟು ಹಾಫ್ ಆ್ಯಂಡ್ ಜಿ ರೇಸ್ ಟು -half. ದಟ್ ಈಸ್ ಈಕ್ವಲ್ ಟು ಕೆ ಹಾಗೆ ಇರುತ್ತೆ, ಎಲ್ ರೇಸ್ ಟು ಹಾಫ್ ಡಿವೈಡೆಡ್ ಬೈ ಜಿ ರೇಸ್ ಟು ಹಾಫ್ ಅಂತ ಆಗುತ್ತೆ. ಹಾಫ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್. ದಿಸ್ ಇಂಪ್ಲೈಸ್ ಟಿ ಈಸ್ ಈಕ್ವಲ್ ಟು ಕೆ ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ. ಈಗ ಕೆ ವ್ಯಾಲ್ಯೂನ ಎಕ್ಸ್ಪೆರಿಮೆಂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರ್ತಾರೆ. ದಟ್ ಈಸ್ ಈಕ್ವಲ್ ಟು ಕೆ ಇಸ್ ಈಕ್ವಲ್ ಟು 2 pi. ದೇರ್ಫೋರ್ ಟಿ ಇಸ್ ಈಕ್ವಲ್ ಟು 2 pi ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಬೈ ಜಿ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್.
ಈ ವಿಡಿಯೋದಲ್ಲಿ ಹೇಳಿದ ಪ್ರತಿಯೊಂದು ಕಂಟೆಂಟ್ ಕೂಡ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಅರ್ಥ ಆಗಿದ್ದಾದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಂತರ ನಿಮ್ಮ ಫ್ರೆಂಡ್ಸ್ ಫಸ್ಟ್ ಇಯರ್ ಸ್ಟಡಿ ಮಾಡ್ತಿದ್ದಾಗಿದ್ರೆ ಅವರಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಫಾಲೋ ಮಾಡಲಿಕ್ಕೆ ಸಜೆಸ್ಟ್ ಮಾಡಿ, ನಂತರ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ. ಜೈ ಹಿಂದ್.